ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ VS ಮೈಂಡ್ ಮಂತ್ರ ಚಾನಲಿಂದ. ಹೇಗಿದ್ದೀರಾ ಎಲ್ಲರೂ? ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಆಮೇಲೆ ಹಾರೈಸಿದ್ದೀರಾ, ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀರಾ. ನನಗೆ ತುಂಬ ಸಂತೋಷ ಆಗಿದೆ. ಆಮೇಲೆ ಈ ದಿನ ನಾನು ವೃತ್ತಿ ಕೀಳರಿಮೆ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಕೆಲವೊಂದು ಮುಖ್ಯ ಅಂಶಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಏನಿದು ವೃತ್ತಿ ಕೀಳರಿಮೆ ಅಂತ ನೀವು ಕೇಳಿದರೆ, ನಮ್ಮ ದೇಶದಲ್ಲಿ ಅರೌಂಡ್ 47 ಕೋಟಿ ಜನ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇದು ಈ 2021ರ ಒಂದು ವರದಿ ಪ್ರಕಾರ ಇದು. ಈಗ ಲೇಟೆಸ್ಟಾಗಿ ಇನ್ನೂ ಜಾಸ್ತಿ ಜನ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ದೇಶದಲ್ಲಿ. ಹಲವಾರು ಜನ ಅವರಿಗೆ ಇಷ್ಟ ಇರುವ ವೃತ್ತಿಗೆ ಹೋಗೋಕ್ಕಾಗದೆ ಕೆಲವು ಕಾರಣಗಳಿಂದ ಬೇರೆ ಬೇರೆ ವೃತ್ತಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಆಗ ಅವರಿಗೆ ಅವರ ಕೆಲಸದ ಬಗ್ಗೆ ಬೇಜಾರಿರುತ್ತೆ, ನಿರಾಸಕ್ತಿ ಇರುತ್ತೆ. ನಮಗೆ ಇಷ್ಟವಾದ ಕೆಲಸಕ್ಕೆ ಹೋಗೋಕ್ಕಾಗಲಿಲ್ಲಲ್ಲ ಅನ್ನುವ ಒಂದು ಭಾವನೆಯೂ ಅವ್ರ ಹತ್ರ ಇರುತ್ತೆ. ಈ ಥರ ಹಲವಾರು ವ್ಯಕ್ತಿಗಳು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಆ ವೃತ್ತಿ ಕೀಳರಿಮೆಯಿಂದ ಹೊರಗೆ ಬರೋಕ್ಕೆ ಕೆಲವು ಮುಖ್ಯ ಅಂಶಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ದೇಶದಲ್ಲಿ ಯುವಕರು ಮತ್ತು 45-50 ವರ್ಷದ ಒಳಗಿರುವವರು ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆಗ ಅಲ್ಲಿ ಏನಾಗುತ್ತೆ ಅಂದರೆ, ಕೆಲವರಿಗೆ ವೈಯಕ್ತಿಕ ಕಾರಣಗಳು ಮತ್ತು ಶೈಕ್ಷಣಿಕ ಕಾರಣಗಳು ಮತ್ತು ಆರ್ಥಿಕ ಪರಿಸ್ಥಿತಿಯ ಕಾರಣಗಳಿಂದ ಅವರಿಗೆ ಇಷ್ಟವಾದ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಆಗ ಅವರು ಸಾಮಾಜಿಕ ಭದ್ರತೆ ಮತ್ತು ಹಣಕಾಸಿನ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಜೀವನ ಸಾಗಿಸಲು. ಸೊ ಅವರು ಏನು ಮಾಡ್ತಾರೆ, ಅವರಿಗೆ ಬಂದ ಕೆಲಸಗಳಿಗೆ ಅವರು ಸೇರಿಕೊಳ್ತಾರೆ. ಅಂದರೆ ಅವರಿಗೆ ಕೆಲಸಕ್ಕೆ ಸೇರ್ಕೊಳ್ಳೋಕ್ಕೆ ಯಾವ ಅವಕಾಶಗಳಿದೆಯೋ ಅದಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಅವರಿಗೆ ಇಷ್ಟವಾದ ಕೆಲಸಕ್ಕೆ ಕೆಲವೊಂದು ಸರಿ ಸೇರೋಕ್ಕೆ ಆಗಲ್ಲ. ಈ ಥರ ಹಲವಾರು ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಅವರಿಗೆ ಎಲ್ಲೋ ಒಂದು ಹತ್ರ ಕೆಲವು ಸರಿ ಬೇಜಾರಾಗುತ್ತೆ. ನಮಗಿಷ್ಟವಾದ ಕೆಲಸಕ್ಕೆ ಸೇರೋಕ್ಕಾಗಲಿಲ್ಲಲ್ಲ, ನಮ್ಮ ಜೀವನದಲ್ಲಿ ನಮಗಿಷ್ಟ ಇಲ್ಲದ ಕೆಲಸ ಮಾಡ್ತಾಯಿದ್ದೀವ ಅಂತ ಯೋಚನೆ ಮಾಡ್ತಿರ್ತಾರೆ. ಅದರಿಂದ ಹೊರಗೆ ಬರೋಕ್ಕೆ ನಾವು ಒಂದು ಸ್ವಲ್ಪ ಅಂಶಗಳನ್ನು ನಾವು ನೋಡಬೇಕಾಗತ್ತೆ. ಮೊದಲು ವೃತ್ತಿ ಕೀಳರಿಮೆಯಿಂದ ಏನೆಲ್ಲ ಆಗುತ್ತೆ, ನಾವು ಕೆಲಸನ ಇಷ್ಟಪಡಲಿಲ್ಲ ಅಂದರೆ ಏನೆಲ್ಲ ಅನಾನುಕೂಲಗಳು ಆಗುತ್ತೆ ನಮ್ಮ ಜೀವನದಲ್ಲಿ ಅನ್ನೋದನ್ನು ನಾವು ನೋಡೋಣ. ಮೊದಲು ನಾವು ಮಾಡ್ತಿರುವ ಕೆಲಸ ನಮಗಿಷ್ಟ ಆಗಲಿಲ್ಲ, ನಾವೇ ಆ್ಯಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಮೊದಲು ನಾವು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಹೋಗಲ್ಲ. ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಅದನ್ನು ಅಲ್ಲಿಗೆ ಮುಗಿಸ್ಬಿಡ್ತೀವಿ. ಸಂಪೂರ್ಣವಾದ ಒಂದು ಕೆಲಸವನ್ನು ಮಾಡೋಕ್ಕೆ ನಮಗೆ ಯಾವಾಗಲೂ ನಿರಾಸಕ್ತಿ ಕಾಡ್ತಾ ಇರುತ್ತೆ. ಆಮೇಲೆ ಮಾಡುವ ಕೆಲಸದಲ್ಲಿ ಗುಣಮಟ್ಟ ಕಡಿಮೆ ಇರುತ್ತೆ. ನಮಗೆ ವೃತ್ತಿ ಕೀಳರಿಮೆ ಇದ್ದರೆ ನಾವು ಮಾಡುವ ಕೆಲಸದ ಬಗ್ಗೆ ನಮಗೆ ಬೇಜಾರು, ನಿರಾಸಕ್ತಿ, ಶಾಂತಿ ಇಲ್ಲದೆ ಇದ್ದರೆ ಏನಾಗುತ್ತೆ ಅಂದರೆ, ನಾವು ಮಾಡುವ ಕೆಲಸದ ಗುಣಮಟ್ಟ ಸಹ ಕಡಿಮೆ ಮಾಡ್ತೀವಿ. ನಾವು ಚೆನ್ನಾಗಿ ಕ್ವಾಲಿಟಿ ಯುಕ್ತವಾದ ಅಂದರೆ ಗುಣಮಟ್ಟದ ಕೆಲಸವನ್ನು ನಾವು ಮಾಡಲ್ಲ. ಆಮೇಲೆ ನಾವು ಮಾಡುತ್ತಿರುವ ಕೆಲಸ ಮಾಡುತ್ತಿರುವ ವಾತಾವರಣದಲ್ಲಿರುವವರ ಜೊತೆಗೂ ಸಹ ಅಷ್ಟು ಚೆನ್ನಾಗಿ ಬೆರೆಯಲ್ಲ. ಯಾವಾಗಲೂ ಕೆಲಸದ ಬಗ್ಗೆ ನಿರಾಸಕ್ತಿ, ಆಮೇಲೆ ಕೆಲಸದ ಬಗ್ಗೆ ಈ ಕೆಲಸ ಅಷ್ಟು ಚೆನ್ನಾಗಿಲ್ಲ, ನನಗೆ ಬೇರೆ ಕೆಲಸಕ್ಕೆ ಹೋಗಬೇಕು ಅಂತಿತ್ತು, ಈ ಥರ ಎಲ್ಲ ನಾವು ಮಾತಾಡ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ಜೊತೆ ಕೆಲಸ ಮಾಡುವಾಗ ಅಂದರೆ ಕೆಲಸ ಮಾಡುವ ಕೊಲೀಗ್ಸ್ ಅಂತ ನಾವು ಏನು ಕರಿತೀವಿ, ಅವ್ರಿಗೂ ಸಹ ಕೆಲಸದ ಮೇಲೆ ಹೌದು ಈ ಕೆಲಸ ಅಷ್ಟು ಸರಿ ಇಲ್ಲೇನೋ ಅನ್ನುವ ಅವರ ಮೇಲೂ ಸಹ ನಾವು ಕೆಲವೊಂದು ಸರಿ ಪ್ರಭಾವ ಬೀರ್ತೀವಿ. ನಮ್ಮ ಹಲವಾರು ನಡವಳಿಕೆಗಳು ಮತ್ತು ಯೋಚನೆಗಳು ಬೇರೆಯವರ ಮೇಲೂ ಸಹ ಪ್ರಭಾವ ನಿಜವಾಗ್ಲೂ ಬೀರುತ್ತೆ. ಅದು ನಾವು ಕೆಲಸ ಮಾಡುತ್ತಿರುವವರ ಅಂದರೆ ಸಹಭಾಗಿ ಅಂದರೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೋ, ನಾವು ಕೊಲೀಗ್ಸ್ ಅಂತ ಏನು ಕರಿತೀವಿ, ಅವ್ರ ಮೇಲೂ ಸಹ ನಮ್ಮ ಒಂದು ಯೋಚನೆಗಳು ಪ್ರಭಾವ ಬೀರುತ್ತೆ. ಆಮೇಲೆ ನಮ್ಮ ಮೇಲಿರುವ ಮೇಲ್ವಿಚಾರಕರ ನಮ್ಮ ಬಗ್ಗೆ ಅಷ್ಟು ಸರಿಯಾದ ಒಳ್ಳೆಯ ಒಂದು ಪಾಸಿಟಿವ್ ರೆಸ್ಪಾನ್ಸ್ ನಮ್ಮ ಮೇಲೆ ಇರಲ್ಲ. ಇವರಿಗೆ ಕೆಲಸದ ಮೇಲೇ ಇಂಟ್ರೆಸ್ಟ್ ಇರಲ್ಲ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನಾವು ಕೆಲವು ವರ್ಷಗಳು ಕೆಲಸ ಮಾಡಿದ್ರೆ ಅವ್ರ ಕೆಳಗಡೆ ಅವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ ಈ ಕೆಲಸ ಇಷ್ಟ ಇಲ್ಲ, ಅದಕ್ಕೆ ಅಷ್ಟು ಗುಣಮಟ್ಟದ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಮೇಲ್ವಿಚಾರಕರಿಗೂ ಸಹ ನಮ್ಮ ಮೇಲೆ ಒಂದು ಸಕಾರಾತ್ಮಕ ಒಂದು ಯೋಚನೆ ಇರಲ್ಲ. ಅವರಿಗೆ ಇಲ್ಲ, ಇವ್ರಿಗೆ ಇಷ್ಟ ಇಲ್ಲ ಇದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಮೇಲೆ ಯಾವಾಗಲೂ ಸಹ
ನಾವು ಮಾಡುತ್ತಿರುವ ಕೆಲಸದಲ್ಲಿ ನಮಗೆ ಸಂತೋಷ ಆಮೇಲೆ ತೃಪ್ತಿ ಇಲ್ಲದೇ ಇದ್ದರೆ, ಹೊರಗಡೆ ಕೆಲಸ ದುಡಿಯೋದು ಅದೇ ಯಾವುದೂ ತೃಪ್ತಿ ಇಲ್ಲದೇ ಇದ್ದರೆ ಅದು ನಮ್ಮ ವೈಯಕ್ತಿಕ ಜೀವನದ ಮೇಲೂ ಸಹ ನಿಜವಾಗ್ಲೂ ಪ್ರಭಾವ ಬೀರುತ್ತೆ. ವೈಯಕ್ತಿಕ ಜೀವನ ಅಂದರೆ ನಾವು ಏನು ಅಂದರೆ, ಮದುವೆ ಆದರೆ ನಮ್ಮ ಮನೆಯಲ್ಲಿರುವ ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ತಂದೆ ತಾಯಿಯರ ಮೇಲೆ, ಆಮೇಲೆ ವ್ಯಕ್ತಿ, ಅದು ಹೆಣ್ಣಿರ್ಬೋದು ಗಂಡಿರ್ಬೋದು, ಯಾರು ದುಡಿತಾ ಇರ್ತಾರೋ ಹೊರಗಡೆ, ಅವರಿಗೆ ಕೆಲಸದ ಮೇಲೆ ಅಷ್ಟು ಚೆನ್ನಾಗಿ ಗೌರವದ ಭಾವನೆ ಇಲ್ಲದೇ ಇದ್ದಾಗ, ಸಂತೋಷ ಇಲ್ಲದೆ ಇದ್ದಾಗ ಅದು ಅವರ ಜೀವನದ ಮೇಲೆ, ಕೌಟುಂಬಿಕ ಜೀವನದ ಮೇಲೂ ಸಹ ಅದು ನಿಜವಾಗ್ಲೂ ಪ್ರಭಾವ ಬೀರುತ್ತೆ. ಯಾವುದೇ ಒಂದು ವಿಷಯದಲ್ಲಿ ಆಸಕ್ತಿ ಇರಲ್ಲ. ಯಾವಾಗಲೂ ಸಹ ಅಂದರೆ ಒಂದೇ ಸರಿ ಅದರ ಪ್ರಭಾವ ಬೀರಲ್ಲ, ಯಾವಾಗಲೂ ಒಂದು ಸಾರಿ ಪ್ರಭಾವ ಬೀರ್ತಿರುತ್ತೆ ಈ ಅಂಶ, ಆದರೆ ಅದರ ಪ್ರಭಾವ ಜಾಸ್ತಿ ಇರುತ್ತೆ. ತುಂಬ ನೋವನ್ನು ಪಡ್ಕೊಳ್ತಿರ್ತಾರೆ ಆ ವ್ಯಕ್ತಿ. ವೃತ್ತಿಯ ಬಗ್ಗೆ ಕೀಳರಿಮೆ ಇರುವವರು ಕೆಲವೊಂದು ಸರಿ ತುಂಬ ಬೇಜಾರಾಗ್ತಿರ್ತಾರೆ. ಜೀವನದಲ್ಲಿ ನನಗೇನೋ ಸಾಧಿಸೋಕ್ಕಾಗಲಿಲ್ಲ ಅನ್ನುವ ಒಂದು ಮನೋಭಾವ ಸಹ ಅವರಿಗೆ ಬರುತ್ತೆ. ಸೊ ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡುತ್ತಿರುವ, ಆಮೇಲೆ ಇದು ಈ ಥರ ಅಂದರೆ ಒಂದೇ ವಿಭಾಗದ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳಲ್ಲಿ ಅಂತಲ್ಲ, ನಾವು ದೊಡ್ಡ ದೊಡ್ಡ ವಿಭಾಗಗಳಲ್ಲಿ ಇವಾಗ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋರು ಇರ್ಬೋದು, ಎಕನಾಮಿಸ್ಟ್ಗಳಂತ ಏನು ಕರಿತೀವಿ, ಆಮೇಲೆ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಆಮೇಲೆ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು, ಆಮೇಲೆ ಎಜುಕೇಷನ್ ಫೀಲ್ಡಲ್ಲಿರೋರು, ಪ್ರೊಫೆಸರ್ಸ್ ಇರ್ಬೋದು, ಕ್ಲರ್ಕ್ಸ್ ಅಂತ ಏನು ಹೇಳ್ತೀವಿ ಅವರು ಇರ್ಬೋದು. ತುಂಬ ಜನ ಬೇರೆ ಬೇರೆ ವಿಭಾಗಗಳಲ್ಲಿ, ಇವರು ಅಷ್ಟೇ ಅಲ್ಲದೇ ಮತ್ತು ಹೊರಗಡೆ ಬೇರೆ ಥರದ ಕೆಲಸ ಮಾಡುತ್ತಿರೋರು, ಸಣ್ಣ ಪುಟ್ಟ ಕೆಲಸಗಳು ಅಂದರೆ ಹೂ ಮಾರೋರು ಇರ್ಬೋದು, ಹಣ್ಣು ಮಾರೋರು, ಆಮೇಲೆ ಬಿಲ್ಡಿಂಗ್ ಕಟ್ಟೋರು, ಈ ಥರ, ಆಮೇಲೆ ಹಲವಾರು ಈ ಚಿಕ್ಕ ಪುಟ್ಟ ಯೋಜನೆಗಳಲ್ಲಿ ಕೆಲಸ ಮಾಡುವವರು. ಇವರಿಗೆ ಕೆಲವೊಂದು ಕಾರಣಗಳಿಂದ ಅವರಿಗೆ ಇಷ್ಟವಾಗುವ ಕೆಲಸಕ್ಕೆ ಸೇರಕ್ಕೆ ಆಗಿರಲ್ಲ. ಹೀಗಾಗಿ ಅವರಿಗೆ ಬಂದ ಅವಕಾಶವನ್ನು ಅವರು ತಗೊಂಡು ಆ ಕೆಲಸಕ್ಕೆ ಸೇರಿರ್ತಾರೆ. ಸೊ ಆಗ ಕೆಲವು ವರ್ಷಗಳು ಅವರು ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋಕ್ಕೆ ಕೆಲಸ ಮಾಡಿರ್ತಾರೆ. ಬಟ್ ಯಾವಾಗಲೂ ಒಂದು ಸರಿ ಜೀವನದಲ್ಲಿ ಅವರು ಅಂದ್ಕೊಳ್ತಾರೆ, ನನಗೆ ಇಷ್ಟವಾದ ಕೆಲಸಕ್ಕೆ ಸೇರೋಕ್ಕೆ ಆಗಲಿಲ್ಲ ನನಗೆ ಅಂತ. ಸೊ ಅದರಿಂದ ನಾವು ಹೊರಗೆ ಬರೋದು ತುಂಬ ಒಳ್ಳೆಯದು. ನಮಗೆ ಯಾವುದು ಕೆಲಸ ಸಿಕ್ಕಿರುತ್ತೋ ಅದರಲ್ಲಿ ನಾವು ಚೆನ್ನಾಗಿ ನೈಪುಣ್ಯತೆಯನ್ನು ಪಡ್ಕೊಳ್ಳೋದು ನಿಜವಾಗ್ಲೂ ಒಳ್ಳೆಯದು. ಆದರೆ ಕೆಲಸಕ್ಕೆ ಸೇರಿದ ಮೇಲೆ ನಿಮಗೆ ಯಾವುದು ಇಷ್ಟ ಇದೆಯೋ ಕೆಲಸ, ಅದಕ್ಕೆ ನೀವು ನಿಜವಾಗ್ಲೂ ಪ್ರಯತ್ನ ಪಡ್ಬೋದು. ಆದರೆ ಕೆಲವೊಂದು ಸರಿ ನಾವು ಪ್ರಯತ್ನ ಪಟ್ಟಾಗ ಆ ಕೆಲಸ ಸಿಗದೇ ಇರ್ಬೋದು. ನಮ್ಮ ಭಾರತ ದೇಶದಲ್ಲಿ ಹಲವಾರು ಯುವಕ ಯುವತಿಯರಿಗೆ ಮತ್ತು ಮಧ್ಯವಯಸ್ಕರಿಗೆ ಅವರು ಅಂದ್ಕೊಂಡಿರುವ ಕೆಲಸವನ್ನು ನಿಜವಾಗ್ಲೂ ಸೇರೋಕ್ಕೆ ಆಗಿಲ್ಲ. ಆಮೇಲೆ ಅವರು ಹಲವಾರು ಸರಿ ಅವರ ಜೀವನದಲ್ಲಿ ನಮಗೆ ನಾವು ಅಂದ್ಕೊಂಡಿದ್ದು ಸಾಧಿಸೋಕ್ಕಾಗಿಲ್ಲ, ನಾವು ಅಂದ್ಕೊಂಡಿರುವ ಒಂದು ಫೀಲ್ಡಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಬೇಜಾರು ನಿಜವಾಗ್ಲೂ ಇದೆ. ಅದರಿಂದ ಹೊರಗೆ ಬರೋಕ್ಕೆ ನಾನು ಕೆಲವು ಅಂಶಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಈಗ ನಾವು ಯಾವುದೇ ಒಂದು ಕೆಲಸ ಸೇರಿದಾಗ ನಮಗೆ ಅಲ್ಲಿ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಇಟ್ಟು ಕೆಲಸ ಮಾಡೋಕ್ಕೆ ಕೆಲವು ಸಮಯ ಬೇಕು, ಒಂದು 2-3 ತಿಂಗಳು ಬೇಕು ಯಾವುದೇ ಒಂದು ಕೆಲಸಕ್ಕೆ ನಾವು ಸೇರಿದಾಗ. ಆಗ ನಮಗೆ ನಿಜವಾಗ್ಲೂ ಬೇಜಾರಾಗುತ್ತೆ, ಆಮೇಲೆ ನೆಮ್ಮದಿ ಇರಲ್ಲ, ಇದು ನನಗಿಷ್ಟ ಇಲ್ಲದೇ ಇರೋ ಕೆಲಸ ಅಲ್ಲ ಅಂತ ನಮ್ಗೆ ಅನಿಸುತ್ತೆ. ಆದರೆ ನಿಮ್ಮ ಮನಸ್ಸನ್ನು ನೀವು, ಇಲ್ಲ ಈ ಕೆಲಸ ಚೆನ್ನಾಗಿದೆ, ನಾನು ಇದರಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಫಸ್ಟ್ ನಮ್ಮ ಮನಸ್ಸನ್ನು ನಾವು ಸರಿಯಾಗಿ ರೂಪಿಸ್ಕೋಬೇಕು. ಆ ಮನಸ್ಸು ಅಂದರೆ ನಾವು ಏನು ಹೇಳ್ತೀವೋ ಅದನ್ನು ತಗೊಳ್ಳೋ ಥರ ನಾವು ಫಸ್ಟು ರೂಢಿ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಕೆಲವೊಂದು ಸರಿ ನಮ್ಮ ಭಾವನೆಗಳು ನಮಗೆ ಕೈಗೆ ಸಿಗೋದೇ ಇಲ್ಲ, ಅಷ್ಟು ಮಿತಿಮೀರಿ ಯೋಚನೆಗಳನ್ನು ಕೊಡ್ತಾ ಇರುತ್ತೆ, ಹಲವಾರು ಯೋಚನೆಗಳು ಬರ್ತಾ ಇರುತ್ತೆ. ಅದನ್ನು ನಾವು ಹೇಗೆ ತಗೊಂಡು ಅದನ್ನು ಹೇಗೆ ರೂಪಿಸ್ಬೇಕು, ನಮ್ಮ ಜೀವನದಲ್ಲಿ ಹೇಗೆ ರೂಪಿಸ್ಕೊಳ್ಬೇಕು ಆ ಭಾವನೆಗಳನ್ನು ಅನ್ನೋದು ನಮ್ಮ ಮೇಲೆ ಅದು ನಿರ್ಧಾರವಾಗಿರುತ್ತೆ. ಸೊ ಮೊದಲು ಯಾವಾಗಲೂ ಸಹ ಬೇಜಾರಾದಾಗ, ನಿಮ್ಮ ಕೆಲಸದ ಬಗ್ಗೆ ಕೀಳರಿಮೆ ನಿಮಗೆ ಬಂದಾಗ, ಬೇಜಾರಾದಾಗ, ದುಃಖ ಆದಾಗ ನೀವು ಒಂದೇ ಒಂದು ಯೋಚನೆ ಮಾಡಿ, ಈ ಕೆಲಸ ನಿಜವಾಗ್ಲೂ ಚೆನ್ನಾಗಿದೆ, ಇದರಿಂದ ನಾನು ಬೆಳಿತೀನಿ, ಇದರಿಂದ ನನಗೆ ನಿಜವಾಗ್ಲೂ ಅನುಕೂಲ ಇದೆ, ಫಸ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ಮತ್ತು ಮಾಡುತ್ತಿರುವ ಕೆಲಸದಲ್ಲಿ ನಿಮ್ಮ 100% ನಿಮ್ಮ
ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಕೆಲಸ ಮಾಡಬೇಕಾದ್ರೆ ಶ್ರದ್ಧೆಯಿಂದ ನಿಮ್ಮ ಕೆಲಸ ಎಲ್ಲವನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ಆಗ ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಆಮೇಲೆ ನೀವು ಎಲ್ಲೇ ಕೆಲಸ ಮಾಡಿದ್ರೂ ಸಹ ಅದರ ಒಂದು ಔಟ್ಪುಟ್ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಯಾವಾಗ ನೀವು ಚೆನ್ನಾಗಿ ಕೆಲಸ ಮಾಡ್ತೀರೋ ಅದರಲ್ಲಿ ನಿಮಗೆ ನೈಪುಣ್ಯತೆ ಬಂದೇ ಬರುತ್ತೆ. ನಿಮಗೆ ಹಲವಾರು ವಿಧದ ಸಮಸ್ಯೆಗಳು ಬರ್ಬೋದು, ಭಾವನಾತ್ಮಕವಾಗಿ ಬರ್ಬೋದು, ಆಮೇಲೆ ಹೊರಗಡೆಯಿಂದನೂ ಬರ್ಬೋದು. ಆಗ ನಿಮಗೆ ಒಂದೇ ವಿಷಯ ನೆನಪಿಗೆ ಬರೋದು, ನನಗೆ ಈ ಕೆಲಸ ಇಷ್ಟ ಇಲ್ಲ, ಆದರೂ ಸೇರಿದ್ದೀನಿ, ಹೇಗೋ ಒಂದು ಕೆಲವು ವರ್ಷಗಳ ಆದಮೇಲೆ ಇದನ್ನು ಬಿಟ್ಟುಬಿಡಬೇಕು, ಈ ಥರ ಎಲ್ಲ ಯೋಚನೆ ಮಾಡ್ತಾಯಿರ್ತಾರೆ ಕೆಲವರು. ಬಟ್ ಕೆಲವು ವರ್ಷಗಳ ಆದಮೇಲೂ ಸಹ ಆ ಕೆಲಸವನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿಗಳು ಬಂದೇ ಬರುತ್ತೆ, ಬಂದಿದ್ದಾವೆ ಎಷ್ಟೊಂದು ಜನಕ್ಕೆ. ಆಗ ಅವರು ಮಾನಸಿಕವಾಗಿ ಕುಗ್ಗೋದು ಬೇಡ. ನೀವು ಯಾವ ಫೀಲ್ಡಲ್ಲಿದ್ದೀರಿ, ಯಾವ ವಿಭಾಗದಲ್ಲಿರಲಿ, ಆಮೇಲೆ ಎಷ್ಟೇ ಚಿಕ್ಕ ಕೆಲಸ ಇರಲಿ, ಅದು ಎಲ್ಲ ಕೆಲಸಕ್ಕೂ ಸಹ ಅದರದೇ ಆದ ಒಂದು ಘನತೆ, ಗೌರವ ಇದೆ. ಅದು ಎಷ್ಟೇ ಚಿಕ್ಕ ಕೆಲಸ ಇರ್ಬೋದು. ಬಟ್ ನಾವು ಅದನ್ನು ಎಷ್ಟು ಕ್ವಾಲಿಟಿ ಅಂದರೆ ಗುಣಮಟ್ಟದಲ್ಲಿ ನಾವು ಮಾಡ್ತಾಯಿದ್ದೀವಿ, ಆಮೇಲೆ ಅದಕ್ಕೋಸ್ಕರ ನಾವು ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿ ಸರಿಯಾದ ಒಂದು ಔಟ್ಪುಟ್ಟನ್ನು ಕೊಡ್ತಾಯಿದ್ದೀವಿ ನಾವು ಮಾಡೋ ಕೆಲಸದಲ್ಲಿ ಅನ್ನೋದೇ ತುಂಬ ಮುಖ್ಯ. ಇದರಿಂದ ಕೆಲವು ವರ್ಷಗಳಾದಮೇಲೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಕೆಲಸದಲ್ಲಿ ನೈಪುಣ್ಯತೆ, ಸ್ಕಿಲ್ಸ್ ಅಂತ ನಾವು ಏನು ಕರಿತೀವಿ, ಕೌಶಲ್ಯಗಳು, ಅವು ಜಾಸ್ತಿ ಆಗುತ್ತೆ. ಯಾವಾಗಲೂ ಸಹ ನೀವು ಎಲ್ಲೇ ಕೆಲಸ ಮಾಡ್ತಿರಲಿ, ಚೆನ್ನಾಗಿ ಆ ಕೆಲಸದ ಬಗ್ಗೆ ಫಸ್ಟು ತಿಳ್ಕೊಂಡು ಕೆಲಸ ಮಾಡಬೇಕಾದ್ರೇ ಅದಕ್ಕೆ ಪ್ಲಸ್ ಯಾವುದೆಲ್ಲ ಬೇರೆ ಬೇರೆ ವಿಷಯಗಳಿದೆ, ಟ್ರೈನಿಂಗ್ಸ್ ಇದೆ ಆ ವಿಭಾಗದಲ್ಲಿ. ಆಮೇಲೆ ನೀವು ಹೇಗೆ ಮುಂದುವರಿಬೋದು, ಒಳ್ಳೊಳ್ಳೆಯ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೇಗೆ ಹೋಗ್ಬೋದು ಅನ್ನೋದನ್ನು ತಿಳಿದುಕೊಳ್ಳಿ. ನೀವು ಒಂದು ಕೆಲಸಕ್ಕೆ ಸೇರಿದ ಆದಮೇಲೆ ಇನ್ನು ಮುಗೀತು, ಇಷ್ಟೇ ನಾವು ಕೆಲಸ ಮಾಡ್ತಾ ಹೋಗಬೇಕು ಅನ್ನೋದನ್ನು ಬಿಟ್ಬಿಡಿ. ಮುಂದೆ ಹೇಗೆ ಬೆಳೆಯೋದು, ಹೇಗೆಲ್ಲ ಬೇರೆ ಬೇರೆ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು, ಆಮೇಲೆ ಯಾವುದಾದ್ರೂ ಟ್ರೈನಿಂಗ್ ಇದೆಯಾ, ಚಿಕ್ಕ ಪುಟ್ಟ ಟ್ರೈನಿಂಗ್ಗಳು ಮಾಡಿಕೊಂಡ್ರೂ ಸಹ ನಿಜವಾಗ್ಲೂ ಉಪಯೋಗ ಆಗುತ್ತೆ. ಅದರಿಂದ ನೀವು ಮಾಡುತ್ತಿರುವ ಕೆಲಸದಿಂದ ನೆಕ್ಸ್ಟ್ ಪ್ರಮೋಟ್ ಸಹ ನೀವು ಆಗ್ಬೋದು, ಬೇರೆ ಕೆಲಸನೂ ನಿಮಗೆ ಸಿಗ್ಬೋದು. ಆಮೇಲೆ ನೀವು ಮಾಡುತ್ತಿರುವ ಕೆಲಸದಲ್ಲಿ ನಿಮಗೆ ನಿಜವಾಗ್ಲೂ ಉತ್ಸಾಹ ಇರುತ್ತೆ. ಯಾವಾಗಲೂ ಸಹ ನಾವು ಮಾಡುತ್ತಿರುವ ಕೆಲಸದಲ್ಲಿ ಆಸಕ್ತಿ ಬರಬೇಕು ಅಂದರೆ ನೀವು ಶ್ರದ್ಧೆಯಿಂದ ಮಾಡಬೇಕು. ಮೊದಲು ಆರ್ಥಿಕವಾಗಿ ಸಬಲರಾಗೋದು ಬೇಕೇ ಬೇಕು. ಅದರ ಜೊತೆಗೆ ನಿಮ್ಮ ಒಂದು ಪ್ರಯತ್ನ, ಸತತ ಪ್ರಯತ್ನ ಅದರಲ್ಲಿ ಇಟ್ಟರೆ ಕೆಲವು ವರ್ಷಗಳ ಆದಮೇಲೆ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ. ಆಮೇಲೆ ಕೆಲವರು ಕೆಲಸಕ್ಕೆ ಸೇರಿದ ತಕ್ಷಣ ಒಂದು 5 ವರ್ಷ ಮಾಡ್ತಾರೆ, ಇಲ್ಲ 2 ವರ್ಷ ಮಾಡ್ತಾರೆ, 3 ವರ್ಷ ಮಾಡ್ತಾರೆ, ಆಮೇಲೆ ಬೇರೆ ಫೀಲ್ಡಿಗೆ ಹೋಗಿಬಿಡ್ತಾರೆ. ಈ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಇಷ್ಟವಾದ ಮೊದಲೇ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ, ಯಾವುದು ಸೇರಬೇಕು ಅಂತ. ಸೇರಿದ ಮೇಲೆ ಅದರಲ್ಲೇ ಇರಬೇಕಾಗತ್ತೆ ಕೆಲವು ವರ್ಷಗಳು ಇದ್ದ ಮೇಲೆ ನಿಮಗೆ ಗೊತ್ತಾಗುತ್ತೆ ನೀವು ಯಾವ ಕೆಲಸದಲ್ಲಿ ಹೋದಾಗ ನಿಮಗೆ ಅನುಕೂಲ ಇರುತ್ತೆ, ನಿಮ್ಮ ಸ್ಕಿಲ್ ಸೆಟ್ ಯಾವುದು, ನೀವು ಎಲ್ಲಿ ಹೊಂದ್ಕೊಳ್ತೀರಿ, ನಿಮಗೆ ಎಷ್ಟು ಕೆಲಸ ಮಾಡುವ ಒಂದು ಕೆಪಾಸಿಟಿ ಇದೆ, ಸಾಮರ್ಥ್ಯ ಇದೆ, ಈ ಥರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನೀವು ಮೊದಲೇ ನಿರ್ಧಾರ ಮಾಡ್ಕೋಬೇಡಿ, ನಿಮ್ಮ ಮನಸ್ಸಿನಲ್ಲಿ ಮಾಡ್ತಾ ಹೋಗಿ. ಆಮೇಲೆ ನೀವು ಮಾಡುತ್ತಿರೋ ಕೆಲಸ ಬಿಟ್ಟು ಬೇರೆ ಸ್ಕಿಲ್ ಸೆಟ್ಗಳನ್ನು ಸಹ ಕೆಲವು ಟ್ರೈನಿಂಗ್ ತೊಗೋಬೋದು, ಇಲ್ಲ ಇದಕ್ಕಿಂತ ಚೆನ್ನಾಗಿರೋ ಕೆಲಸಕ್ಕೆ ನೀವು ಪ್ರಯತ್ನನೂ ಪಡ್ಬೋದು. ಒಂದೇ ಸರಿ ನಿರಾಸೆ ಆಗೋದು ಬೇಡ. ನೀವು ಮಾಡುತ್ತಿರುವ ಕೆಲಸವನ್ನು ಮೊದಲು ನೀವು ಗೌರವ ಭಾವನೆಯಿಂದ ನೋಡಬೇಕಾಗತ್ತೆ. ಈ ಕೀಳರಿಮೆಯಿಂದ ಹೊರಗೆ ಬರಬೇಕು, ಕೆಲಸದ ಕೀಳರಿಮೆಯಿಂದ ಅಂತ ಹೇಳಿದರೆ ನೀವು ಮೊದಲು ನೀವು ಮಾಡುತ್ತಿರುವ ಕೆಲಸವನ್ನು ಗೌರವಿಸಬೇಕು ಮತ್ತು ಪ್ರೀತಿಸಬೇಕು. ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ ಸತತ ಪ್ರಯತ್ನನೂ ಮಾಡಬೇಕಾಗತ್ತೆ. ಇದು ಎಷ್ಟು ಒಂದು ಮುಖ್ಯವಾದ ಅಂಶ ನಮ್ಮ ಜೀವನದಲ್ಲಿ ಅಂದರೆ, ನಾವು ಮಾಡುತ್ತಿರುವ ಕೆಲಸ ನಮ್ಮ ಜೀವನವನ್ನು ಕೆಲವು ಸರಿ ನಿರ್ಧರಿಸುತ್ತೆ. ನಾವು ಮಾಡುತ್ತಿರುವ ಕೆಲಸದಿಂದ ನಮ್ಮ ವೈಯಕ್ತಿಕ ಜೀವನನೂ ಸಹ ರೂಪಿತವಾಗಿರುತ್ತೆ. ಆಮೇಲೆ ನಮ್ಮ ಮಾನಸಿಕ ಸಮಸ್ಯೆಗಳಿಗೆ ಕೆಲವೊಂದು ಸರಿ ನಾವು ಮಾಡುತ್ತಿರುವ ಅಂದರೆ ಕೆಲಸನೂ ಸಹ ಕಾರಣ ಆಗಬಹುದು. ನಾವು ನೆಮ್ಮದಿಯಿಂದಿರಬೇಕು, ನಮ್ಮ ಕುಟುಂಬ ನೆಮ್ಮದಿಯಿಂದಿರಬೇಕು. ಆಮೇಲೆ ನಾವು ಕೆಲಸ ಮಾಡುತ್ತಿರುವ ಜಾಗ ಸಹ ಚೆನ್ನಾಗಿರಬೇಕು ಅಂದರೆ ಮೊದಲು ನಾವು ನಮಗೆ ಇಷ್ಟವಾದ ಕೆಲಸವನ್ನು ಆಯ್ಕೆ ಮಾಡ್ಕೋಬೇಕು. ಕೆಲವೊಂದು ಸರಿ ಇಷ್ಟವಾಗದ ಕೆಲಸ ಸಿಕ್ಕಾಗೂ ಸಹ ನಾವು ನಮ್ಮ ಸತತ
ಚೆನ್ನಾಗಿ ಪ್ರಯತ್ನ ಮಾಡಿ ಕೆಲಸವನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋದರೆ ಕೆಲವು ವರ್ಷಗಳಾದಮೇಲೆ ಅದರಿಂದ ನಿಜವಾಗ್ಲೂ ಒಳ್ಳೆಯ ಒಂದು ರಿಸಲ್ಟ್ ನಮಗೆ ಸಿಕ್ಕೇ ಸಿಗುತ್ತೆ. ಇದು ಎಷ್ಟು ಒಂದು ಸಿಂಪಲ್ ಥಿಂಗ್ ಅಂದರೆ ನಮಗೆ ಗೊತ್ತಿರದೇ ಹಲವಾರು ವಿಭಾಗಗಳಲ್ಲಿ ಕೆಲವು ವ್ಯಕ್ತಿಗಳು ಕೆಲಸ ಮಾಡ್ತಿರ್ತಾರೆ. ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು. ನಮ್ಮ ದೇಹದಲ್ಲಿ ಹೇಗೆ ಹಲವಾರು ಅಂಗಾಂಗಗಳಿವೆ, ಅದರದೇ ಆದ ಮುಖ್ಯವಾದ ಪಾತ್ರಗಳನ್ನು ಅವು ವಹಿಸ್ತಾ ಇರ್ತವೆ, ಕಾರ್ಯಗಳನ್ನು ವಹಿಸ್ತಾ ಇರ್ತಾರೆ. ಆಮೇಲೆ ನಮ್ಮ ದೇಹದಲ್ಲಿ ನಿಮಗೆಲ್ಲರಿಗೂ ಗೊತ್ತು ಹಿಮೋಗ್ಲೋಬಿನ್ ಎಷ್ಟು ಮುಖ್ಯ ಅಲ್ವಾ, ರಕ್ತದಲ್ಲಿರುತ್ತೆ ಅದು ಎಷ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಒಳಗಡೆ ಇರುವ ಅಂಗಾಂಗಗಳದ್ದು ಎಲ್ಲ ಕಾರ್ಯಗಳೂ ಸಹ ಹೆಚ್ಚು ಕಮ್ಮಿ ಆಗುತ್ತೆ. ನಮ್ಮ ದೇಹ ಸುಸ್ಥಿತಿಯಲ್ಲಿ ಇಡಬೇಕಾದ್ರೆ ಎಲ್ಲ ಒಳಗಡೆ ಇರುವ ಅಂಗಾಂಗಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ನಾವು ದೈಹಿಕವಾಗಿ ನೆಮ್ಮದಿಯಾಗಿರ್ತೀವಿ, ಮಾನಸಿಕವಾಗಿಯೂ ಸಹ ನೆಮ್ಮದಿಯಾಗಿರ್ತೀವಿ. ಹಾಗೆ ನಮ್ಮ ದೇಶದಲ್ಲಿ ಹಲವಾರು ಅಂಗಗಳು ಕೆಲಸ ಮಾಡ್ತಾಯಿದೆ, ಹಲವಾರು ವ್ಯಕ್ತಿಗಳು ಕೆಲಸ ಮಾಡ್ತಾಯಿದ್ದಾರೆ, ಸಣ್ಣ ಪುಟ್ಟ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮಗೆ ಗೊತ್ತಿಲ್ಲದೇ ಇರುವ ಕ್ಷೇತ್ರಗಳಲ್ಲಿ ಹಲವಾರು ವ್ಯಕ್ತಿಗಳು ಹಗಲು ರಾತ್ರಿ ದುಡಿತಾ ಇದ್ದಾರೆ ನಮ್ಮ ದೇಶದ ಸುಸ್ಥಿತಿಗಾಗಿ. ಆಮೇಲೆ ಅವರ ವೈಯಕ್ತಿಕ ಕಾರಣಗಳನ್ನು ಅದರಲ್ಲಿರುತ್ತೆ. ಆದರೆ ಒಂದು ದೇಶದ ಬೆಳವಣಿಗೆಯಲ್ಲಿ ಈ ಕೆಲಸನೂ ಸಹ ಒಂದು ಒಳ್ಳೆಯ ಒಂದು ಭಾಗ ಅಂತ ಹೇಳ್ಬೋದು. ಎಲ್ಲರೂ ಸಹ ಒಳ್ಳೆಯ ಮನಸ್ಥಿತಿಯಿಂದ ಕೆಲಸ ಮಾಡಿದಾಗ, ಯಾವುದೇ ಕೀಳರಿಮೆ ಇಲ್ಲದೆ ಕೆಲಸ ಮಾಡಿದಾಗ ನಿಜವಾಗ್ಲೂ ಅಭಿವೃದ್ಧಿಯತ್ತ ಎಲ್ಲರೂ ಸಾಗಬಹುದು. ಆಮೇಲೆ ಈಗ ಇರುವ ಯುವಕ ಯುವತಿಯರು, ಮಧ್ಯವಯಸ್ಕನಲ್ಲಿರುವವರು ಏನೇ ಒಂದು ಕೆಲಸ ಸೇರಿದಾಗ ಬರೀ ಆರ್ಥಿಕವಾಗಿ ನೋಡ್ತಾರೆ. ಅಂದರೆ ಎಷ್ಟು ಸ್ಯಾಲ್ರಿ ಬರುತ್ತೆ, ಇದರಿಂದ ನನಗೆ ಅನುಕೂಲವಾಗಿದೆಯಾ ಇಲ್ವಾ, ಇದನ್ನೇ ನೋಡ್ತಾರೆ ಸಹ ಬೇರೆದು ನೋಡೋಕ್ಕೆ ಹೋಗಲ್ಲ. ಯಾವ ಥರ ಟೈಮಿಂಗ್ಸ್ ಇದೆ, ಏನು ಕೆಲಸ, ನನಗೆ ನನ್ನ ಸ್ಕಿಲ್ ಸೆಟ್ಗೆ ಇದು ಕರೆಕ್ಟಾಗಿ ಸೂಟ್ ಆಗುತ್ತೋ ಇಲ್ವೋ, ಇದೆಲ್ಲ ಅಂಶಗಳನ್ನು ಪರಿಗಣಿಸಬೇಕಾಗತ್ತೆ. ನಿಮಗೆ ಕೀಳರಿಮೆ ಬರಬಾರ್ದು, ವೃತ್ತಿ ಕೀಳರಿಮೆ, ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಖುಷಿಯಾಗಿರಬೇಕು ಅಂದರೆ ಈ ಎಲ್ಲ ಅಂಶಗಳನ್ನು ನಿಜವಾಗ್ಲೂ ನೀವು ಯೋಚನೆ ಮಾಡಬೇಕಾಗತ್ತೆ. ಯಾವುದೇ ಒಂದು ವೃತ್ತಿಯಲ್ಲಿ ನಾವು ಕೆಲಸ ಮಾಡ್ತಿರಲಿ, ಅದನ್ನು ನಾವು ಗೌರವಪೂರ್ಣಕವಾಗಿ ಫಸ್ಟ್ ನೋಡಬೇಕಾಗತ್ತೆ. ಯಾವುದೇ ಒಂದು ಕೆಲಸ ಅದು ಚಿಕ್ಕ ಕೆಲಸ ಅಲ್ಲ, ಅದರದೇ ಆದ ಒಂದು ಘನತೆ ಅದಕ್ಕಿರುತ್ತೆ. ಸೊ ನಾವು ಎಲ್ಲೇ ಕೆಲಸ ಮಾಡ್ತಿರಲಿ, ಏನೇ ಕೆಲಸ ಮಾಡ್ತಿರಲಿ, ನಮ್ಮ ಪರಿಪೂರ್ಣ ಪರಿಶ್ರಮ ಅದಕ್ಕೆ ಹಾಕಬೇಕಾಗತ್ತೆ. ಇದರಿಂದ ಒಳ್ಳೆಯ ರಿಸಲ್ಟ್ ನಿಜವಾಗ್ಲೂ ನಮಗೆ ಸಿಗುತ್ತೆ. ಯಾರೇ ಏನೇ ಕೆಲಸ ಮಾಡ್ತಿರಲಿ ಅದರ ಬಗ್ಗೆ ಒಂದು ಗೌರವ ನಿಜವಾಗ್ಲೂ ಇಟ್ಕೊಳ್ಬೇಕಾಗತ್ತೆ. ಈ ಅಂಶ ಯುವಕ ಯುವತಿಯರಲ್ಲಿ ಈಗಿನ ಪರಿಸ್ಥಿತಿಗಳಲ್ಲಿ ಕಡಿಮೆ ಆಗಿದೆ. ಇದನ್ನು ನಿಜವಾಗ್ಲೂ ನಾವು ಮನವರಿಕೆ ಮಾಡ್ಕೋಬೇಕು. ಆಮೇಲೆ ನಾವು ಎಲ್ಲೇ ಇರಲಿ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಯುವಕ ಯುವತಿಯರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ನಿಜವಾಗ್ಲೂ ಈ ಅಂಶವನ್ನು ತುಂಬಬೇಕು ಅಂತ ನಾನು ಆಸೆ ಪಡ್ತಾಯಿದ್ದೀನಿ. ಸೊ ವೃತ್ತಿ ಕೀಳರಿಮೆಯಿಂದ ಮೊದಲು ಹೊರಗೆ ಬನ್ನಿ. ನೀವು ಮಾಡುವ ವೃತ್ತಿಯನ್ನು ಗೌರವಿಸಿ. ಅದು ಎಷ್ಟೇ ಚಿಕ್ಕ ಒಂದು ಕೆಲಸ ಆಗಿರ್ಬೋದು, ಅದರ ಬಗ್ಗೆ ನಿಮಗೆ ಗೌರವ ನಿಜವಾಗ್ಲೂ ಇರಬೇಕಾಗತ್ತೆ. ಅದರಿಂದ ನಿಮ್ಮ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನೀವು ಮಾಡುವ ಕೆಲಸದಲ್ಲಿ ನಿಜವಾಗ್ಲೂ ಶ್ರದ್ಧೆ ಜಾಸ್ತಿ ಬರುತ್ತೆ. ಸೊ ಕೆಲವು ವರ್ಷಗಳಾದಮೇಲೆ ನಿಮ್ಮನ್ನು ನೀವು ನಿಜವಾಗ್ಲೂ ಒಂದು ಒಳ್ಳೆಯ ಸ್ಥಾನದಲ್ಲಿ ನೋಡ್ಕೋಬಹುದು. ವೃತ್ತಿ ಕೀಳರಿಮೆಯನ್ನು ದೂರ ಮಾಡಿದರೆ ಯಾರು ಏನೇ ಹೇಳಿದರೂ ಸಹ ಬೇರೆಯವರ ವೃತ್ತಿಯ ಜೊತೆಗೆ ನಿಮ್ಮ ವೃತ್ತಿಯನ್ನು ಹೋಲಿಕೆ ಮಾಡ್ಕೋಬೇಡಿ. ನಿಮ್ಮ ವೃತ್ತಿ ನಿಮಗೆ, ಅವರ ವೃತ್ತಿ ಅವರಿಗೆ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಿದ್ದಾರೋ ಆ ವೃತ್ತಿಯಲ್ಲಿ ಅವರದೇ ಆದ ಕೆಲವು ಚಾಲೆಂಜಸ್ ಇರುತ್ತೆ. ಸೊ ನೀವು ಏನು ಕೆಲಸ ಮಾಡ್ತಿರ್ದಿರೋ ಅದನ್ನಷ್ಟೇ ಯೋಚನೆ ಮಾಡಿ, ಬೇರೆಯವ್ರದ್ದು ಬಿಟ್ಬಿಡಿ. ತುಂಬ ಹೋಲಿಕೆ ಮಾಡಿದ್ರೆ ಅಲ್ಲಿ ಅಶಾಂತಿ ಉಂಟಾಗುತ್ತೆ, ಮಾನಸಿಕ ನೆಮ್ಮದಿ ಇರಲ್ಲ, ಕಿರಿಕಿರಿ ಜಾಸ್ತಿ ಆಗುತ್ತೆ. ಸೊ ನಮ್ಮ ವೃತ್ತಿಯನ್ನು ನಾವು ಗೌರವಿಸೋಣ. ಅದರಲ್ಲಿ ಸತತ ಪ್ರಯತ್ನದಿಂದ ನಾವು ಚೆನ್ನಾಗಿ ಒಳ್ಳೆಯ ಒಂದು ಔಟ್ಪುಟ್ ಅದರಿಂದ ಪಡೆಯೋಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಈ ವಿಷಯ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಒಂದು ವಿಷಯ ಎಲ್ಲರಿಗೂ ತಲುಪಬೇಕು ಅಂತ ನನಗೆ ಆಸೆ ಇದೆ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಏನೇ ಒಂದು ಕಮೆಂಟ್ಸ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಡಿಯೋವನ್ನು ನಿಮ್ಮ ಮುಂದೆ ತೊಗೊಂಬರೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.